ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಸಾಬುದಾನ ಉಪ್ಪಿಟ್ಟು ಅಥವಾ ಸಬ್ಬಕ್ಕಿ ಕಿಚಡಿ ಅಂತಲೂ ಕರೀತಾರೆ, ಅದನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಅದಕ್ಕೆ 2 ಸೈಜಲ್ಲಿ ಸಬ್ಬಕ್ಕಿ ಸಿಗುತ್ತೆ. ನಾನು ಚಿಕ್ಕ ಸೈಜ್ ಸಬ್ಬಕ್ಕಿ ಯೂಸ್ ಮಾಡ್ಕೊಂಡಿದ್ದೀನಿ. ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. 1 ಲೋಟ ಸಬ್ಬಕ್ಕಿ ತೊಗೊಂಡು ಅದನ್ನು ಒಂದು 2-3 ಸಲ ನೀರಲ್ಲಿ ವಾಶ್ ಮಾಡ್ತಾಯಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ. ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು, ಭಾಳನೇ ಮೆತ್ತಗಾಗೋಗ್ಬಿಡುತ್ತೆ. ಜಸ್ಟ್ ಸಬ್ಬಕ್ಕಿ ಎಷ್ಟು ತೊಗೊಂಡಿದ್ದೀನಿ ಅದರ ಈಕ್ವಲಿಗೆ ನೀರು ಹಾಕಿ ಅದನ್ನು 6 to 7 hours ನೆನೆಸಿಡಬೇಕು. ಇವಾಗ 1 ಕಪ್ಪಷ್ಟು ಶೇಂಗಾ ಬೀಜನ ಹುರ್ಕೋತಾ ಇದ್ದೀನಿ. ಇದು ಹುರಿದು ತಣ್ಣಗಾದ್ಮೇಲೆ ಇದನ್ನು ಪೌಡ್ರು ಮಾಡಿಟ್ಕೋಬೇಕು. ಇದಕ್ಕೆ ಬೇಕಾದರೆ 1-2 ಸ್ಪೂನಷ್ಟು ಕಡಲೆನೂ ಸೇರಿಸ್ಕೋಬೋದು. ಇವಾಗ ಸಬ್ಬಕ್ಕಿ ನೆಂದಿದೆ. ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡ್ತೀವಿ ಅಂತಂದರೆ ನೈಟೇ ನೆನೆಸಿಡಬೇಕು. ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಮಾಡ್ಕೋಬೋದು. ಸ್ನ್ಯಾಕ್ಸಿಗೆ ಮಾಡ್ತೀವಿ ಅಂದರೆ ಮಾರ್ನಿಂಗ್ ಟೈಮಲ್ಲೂ ಕೂಡ ನೆನೆಸಿಡ್ಬೋದು. ಇವಾಗ ಇದನ್ನ ಒಂದು ಸ್ಟ್ರೈನರ್ಗೆ ಹಾಕಿಡ್ತಾ ಇದ್ದೀನಿ. ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಶೇಂಗಾ ಪೌಡರು ಮತ್ತು ಆಲೂಗಡ್ಡೆನ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ ನೆಂದಿರೋ ಸಬ್ಬಕ್ಕಿ, ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಲೆಮನ್ನು, 1-2-3 ಮೆಣಸಿನ್ಕಾಯಿನ ಉದ್ದಕ್ಕೆ ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ನೆಂದಿರೋ ಅಂಥ ಸಬ್ಬಕ್ಕಿಗೆ ಶೇಂಗಾ ಪುಡಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಬ್ಬಕ್ಕಿಗೆ ಇದೆಲ್ಲ ನೀಟಾಗಿ ಹತ್ಕೊಳ್ಳೋ ತನಕ ಕಲಿಸ್ಬೇಕು. ಇವಾಗ ಒಂದು ಪ್ಯಾನ್ ಹೀಟ್ ಆದಮೇಲೆ ಅದಕ್ಕೆ 1-2-3 ಸ್ಪೂನ್ನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಅದಕ್ಕೆ 1 ಸ್ಪೂನ್ ಸಾಸಿವೆ ಹಾಗೆ 1 ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ 1 ಬಟ್ಲು ಶೇಂಗಾ ಬೀಜನೂ ಹಾಕ್ತಾಯಿದ್ದೀನಿ. ಇದಕ್ಕೆ ಶೇಂಗಾ ಬೀಜ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಶೇಂಗಾ ಬೀಜ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಮೆಣಸಿನ್ಕಾಯಿ, ಕರಿಬೇವು ಹಾಗೆ 1/2 ಸ್ಪೂನಷ್ಟು ಅರಿಶಿನ ಸೇರಿಸ್ತಾ ಇದ್ದೀನಿ. ಇದಾದಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಇದಾದಮೇಲೆ ಇದಕ್ಕೆ ಆಲೂಗಡ್ಡೆ ಸೇರಿಸಿ ಆಲೂಗಡ್ಡೆ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಇದಕ್ಕೆ 1/2 ಗ್ಲಾಸಷ್ಟು ನೀರು ಹಾಕಿ ಒಂದು ಸಲ ಕಲಸಿ ಲಿಡ್ನ ಕ್ಲೋಸ್ ಮಾಡಿ ಆಲೂಗಡ್ಡೆ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಇದನ್ನು ಶಿವರಾತ್ರಿ ಟೈಮ್ನಲ್ಲಿ ಅಥವಾ ಉಪವಾಸ ಮಾಡೋ ಅಂಥ ಪೂಜೆಗಳಲ್ಲಿ ವಯಸ್ಸಾದವರಿಗೆ ಅಥವಾ ಮಕ್ಕಳಿಗೆ ಉಪವಾಸ ಇರೋಕ್ಕಾಗಲ್ಲ ಅಂಥವರಿಗೆ ಇದನ್ನು ಮಾಡಿಕೊಡ್ತಾರೆ. ಆಲೂಗಡ್ಡೆ ಬೆಂದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಗೆಯೇ ಕಲಿಸ್ಕೊಂಡು ಇಟ್ಕೊಂಡಿರೋಂಥ ಸಬ್ಬಕ್ಕಿನ ಸೇರಿಸಿ ಒಂದು ಸಲ ಮಿಕ್ಸ್ ಮಾಡಿ, ಹಾಗೆಯೇ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋ ಅಂಥ ಕೊತ್ತಂಬರಿ ಮತ್ತು ನಿಂಬೆಹಣ್ಣನ್ನ ಸೇರಿಸ್ತಾ ಇದ್ದೀನಿ. ಇನ್ನೊಂದು ಸಲ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಮ್ಮ ಸಬ್ಬಕ್ಕಿ ಉಪ್ಪಿಟ್ಟು ರೆಡಿಯಾಗಿದೆ. ನೆನೆಸಿರೋ ಸಬ್ಬಕ್ಕಿ ಒಂದು ಇದ್ಬಿಟ್ರೆ ಇದು ಬೇಗನೆ ರೆಡಿ ಆಗಿಬಿಡುತ್ತೆ. ಮಾಡೋದು ಕೂಡ ತುಂಬಾ ಈಸಿ, ಹಾಗೆ ಅಷ್ಟೇ ರುಚಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.